ನಮಸ್ಕಾರ ರೀ ಎಲ್ಲರೂ ಹೆಂಗದ್ರಿ. ಆಮೇಲೆ ಓನರ್ಶಿಪ್ ರಿವ್ಯೂ ತೊಗೊಂಬಂದಿನಿ ರೀ. ಮಹೀಂದ್ರದವ್ರದ್ದು BE6 ಏನೈತ್ರಲ್ಲ ತೊಗೊಂಡು ಏನಿಲ್ಲ ಅಂದರೂ ಒಂದು 15 ಡೇಸ್ ಆಯ್ತು ರೀ ಈಗ. ಆಮೇಲೆ ಸದ್ಯಕ್ಕೆ ಯಾವ ಟೈಪ್ ಐತ್ರಿ ಗಾಡಿ, ಆಮೇಲೆ ಏನೇನು ಫೆಸಿಲಿಟಿ ಐತಿ, ಆಮೇಲೆ ಇದ್ರ ಚಾರ್ಜಿಂಗ್ ಸ್ಟೇಷನ್ ಏನೇನು ಪೂರ್ತಿಯಾಗಿ ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಇನ್ಫಾರ್ಮೇಷನ್ ಕೊಡಕ್ಕೆ ಬಂದನು ರೀ. ಆಮೇಲೆ ಗಾಡಿ ಬಂದಮೇಲೆ ಒಂದು 2 ಡೇಸ್ ಆದಮೇಲೆ ಅವರು ಚಾರ್ಜಿಂಗ್ ಇನ್ಸ್ಟಾಲ್ ಮಾಡಕ್ಕೆ ಬಂದಿದ್ದಾರೆ, ಚಾರ್ಜರ್ ಇನ್ಸ್ಟಾಲ್ ಮಾಡಕ್ಕೆ ಬಂದಿದ್ದಾರೆ. ಆಮೇಲೆ ಅದಕ್ಕೆ ಇವರು 5 kW ಇಲ್ಲೊಂದು ಮೀಟ್ರ್ ಸಪ್ರೇಟ್ ಆದ ಒಂದು ಮೀಟ್ರ್ ಬೇಕನ್ನಕತ್ರು. ಆಮೇಲೆ ನಾವು ಬೇಡ ಮನಿದ ಇದು ಮಾಡ್ಸೋಣಕತ್ತಿದ್ದೇವೆ ರೀ. ಬಟ್ ಅವ್ರು ಏನಂದ್ರು, ಇಲ್ಲ ಮತ್ತು ಇದಕ್ಕೆ ಅಂತೇಳಿ ಸಪ್ರೇಟ್ ಮಾಡಬೇಕು ಅಂತೇಳಿ ಇದೊಂದು ಸಪ್ರೇಟ್ ಮೀಟ್ರ್ ಕುಣಿಸ್ಯಾರ ಇವ್ರು. ಇಲ್ಲಿ ಸಪ್ರೇಟ್ ಮೀಟ್ರ್ ಕುಣಿಸಿವ್ರಿ. ನಾವು ಗಾಡಿ ಹಚ್ಚಕ್ಕೆ ಇಲ್ಲಿ ಜಾಗ ಐತ್ರಿ. ಆಮೇಲೆ ಅದ್ರ ಚಾರ್ಜಿಂಗ್ ಸ್ಟೇಷನ್ ನೋಡ್ರಿ. ಇದು ಗಾಡಿ ಬಂದಮೇಲೆ ಒಂದು 2 ದಿವಸಿಗೆ ಬಂದುಬಿಡ್ತೀರಿ ಇದು. ಆಮೇಲೆ ಇವೆಲ್ಲ ಆನ್ಲೈನ್ ಪೋಸ್ಟ್ ಮುಖಾಂತರನೇ ಬರ್ತಿದ್ದು. ಬಂದಮೇಲೆ ಅವರು ಯಾವಾಗ ಬಂದರೆ ಅದ್ರ ಮರುದಿವ್ಸನ ಬಂದು ಇದನ್ನೆಲ್ಲ ಇನ್ಸ್ಟಾಲ್ ಮಾಡಿದ್ರು ಅವರು. ಆಮೇಲೆ ನೋಡ್ರಿ ಇದು ಇಲ್ಲಿ ಮೇಲೆ ಒಂಥರ ಕೀ ಐತ್ರಿ ಇದನ್ನ ಹಾಕಕ್ಕೆ. ಆಮೇಲೆ ಒಳಗೆಲ್ಲ ಈ ಟೈಪಿಂಗ್ ಅವ್ರದ್ದು ಏನೇನು ಇದನ್ನೈತ್ರಿ. ನನಗೂ ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ, ಇದ್ರ ಬಗ್ಗೆ ಏನು ಹೇಳಿಲ್ಲ ಅವ್ರು. ಆಮೇಲೆ ಇದ್ರ ಬಗ್ಗೆ ಅಷ್ಟೇ ಹೇಳ್ಯಾರಿ. ಆಮೇಲೆ ಇದೊಂದು ಚಾರ್ಜಿಂಗ್ ಸ್ಟೇಷನ್, ಇಲ್ಲೊಂದು ಗನ್ ಐತ್ರಿ ಇದು. ಆಮೇಲೆ ಈ ಗನ್ನ ಪ್ಲಗ್ ಇನ್ ಮಾಡೋದ್ರಿಂದ ಆಮೇಲೆ ಈ ಗನ್ ಯೂಸ್ ಆದಮೇಲೆ ಇದಕ್ಕನ ಹಾಕ್ಬೇಕಿರ್ತದೆ. ಆಮೇಲೆ ಇಲ್ಲಿ ಏನೈತಿ, ಆಮೇಲೆ NFC ಕಾರ್ಡ್ ಆಗಿರ್ಬೋದು, ಆಮೇಲೆ ಟ್ಯಾಗ್ ಆಗಿರ್ಬೋದು, ಇದನ್ನು ನೀವು ಇಲ್ಲಿ ಪ್ರೆಸ್ ಮಾಡಿದ್ರೇ NFC ಟ್ಯಾಗ್ ತೊಗೊಂಡು ಹಿಂಗೆ ಪ್ರೆಸ್ ಮಾಡಿದ್ರೇ ಇದು ಚಾರ್ಜಿಂಗ್ ಆನ್ ಆಗ್ತೈತ್ರಿ ಅದು. ಆಮೇಲೆ ಇಲ್ಲಿ ಮೇಲೆ ನೋಡಿರ್ಬೋದು ನೀವು. ಆಮೇಲೆ charge.in by ಮಹೇಂದ್ರ ಅಂತ ಬರ್ತೈತ್ರಿ ಇದು. ಆಮೇಲೆ ನಾವು ಗಾಡಿ ಹಚ್ಚಕ್ಕೆ ಇಲ್ಲೆಲ್ಲ ಈ ರೀತಿ ಹಂಗೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮಾಡೀವಿ. ಆಮೇಲೆ ಇಲ್ಲಿ ಬಂದುಬಿಟ್ಟು ಇದ್ರದ್ದು ಚಾರ್ಜಿಂಗ್ ಪಾಯಿಂಟ್ ಇರುತ್ತೆ. ಹಿಂಗೆ ಪ್ರೆಸ್ ಮಾಡಿದರೆ ಇಲ್ಲೇ ಲಾಕ್ ಆಗ್ತೈತಿ. ಮತ್ತು ಇನ್ನೊಂದು ಹಿಂಗೆ ಪ್ರೆಸ್ ಮಾಡಿದ್ದೆ ಅಂದ್ರೆ ಇದು ಓಪನ್ ಆಗ್ತೈತ್ರಿ ಅದು. ಆಮೇಲೆ ಇಲ್ಲೆಲ್ಲ ನಿಮಗೆಲ್ಲ ಇಂಡಿಕೇಶನ್ ಎಲ್ಲ ಕೊಟ್ಟಾರೆ. ಬ್ಯಾಟ್ರಿ ಸ್ಟೇಟಸ್ ಹಿಂಗಿತ್ತಂದ್ರೆ ಈಗ ನೋಡಿರಿ, ಬ್ಯಾಟ್ರಿ ಸ್ಟೇಟಸ್ ಪೂರ್ತಿ ಒಂದು R ಕಡ್ ಐತ್ರಿ ಅದು. R ಕಡ್ ಇದ್ದಾಗ ಬ್ಯಾಟ್ರಿ ಸ್ಟೇಟಸ್ ಹಿಂಗೆ ಇರ್ತೈತೆ ರೀ. ಆಮೇಲೆ ಲೋ ಪವರ್ ಮೋಡ್ ಬಂದಾಗ ಈ ಥರ ಕೆಂಪು ಆಗ್ತೈತೆ ರೀ. ಆಮೇಲೆ ಗ್ರೀನ್ ಬಂದಾಗ ಈ ಥರ ಇಲ್ಲಿ ಚಾರ್ಜಿಂಗನ್ನು ತೋರಿಸೈತ್ರಿ. ಏನೇನು ಬಂದತಿಲ್ಲ ಇಲ್ಲೆಲ್ಲ ಹೇಳ್ತಾರೆ. ಆಮೇಲೆ ಇದೇನೈತಿಲ್ಲ, ಇಲ್ಲೇ ಮನ್ಯಾಗ ಏನಾರು ಚಾರ್ಜ್ ಮಾಡೋರಿದ್ರಂದ್ರೆ ಇದನ್ನ ಒಂದೇ ತೆಗಿಬೇಕ್ರಿ ಅದು. ಆಮೇಲೆ ಅಕಸ್ಮಾತ್ ನೀವು ಪೆಟ್ರೋಲ್ ಪಂಪ್ನ್ಯಾಗ ಆಮೇಲೆ ಹೈ ವ್ಯಾಟಿಂದ ಏನಾರು ಚಾರ್ಜ್ ಮಾಡೋರಿದ್ರಂದ್ರೆ ಇವ್ನ ಎರಡೂ ತೆಗಿಬೇಕ್ರಿ. 2 ಗನ್ ಬರ್ತಾವ್ರಿ ಮೋಸ್ಟ್ಲಿ ಅಲ್ಲಿ. ನಾವು ಇನ್ನೂ ತನಕ ಒಂದು ಸರನೂ ಚಾರ್ಜ್ ಮಾಡಿಲ್ಲ. ಸದ್ಯಕ್ಕೆ ಈ ಟೈಪ್ ಐತ್ರಿ ಅದು. ಆಮೇಲೆ ನೋಡ್ಬೋದು. ಆಮೇಲೆ ಡಿಕ್ಕಿ ಎಲ್ಲ ಸೂಪರ್ ಆಗೈತಿ. ಇನ್ನೊಂದು ಏನಪ್ಪ ಅಂತಂದ್ರೆ ಬೇಜಾರದ ವಿಷಯ ಅಂತ ಅಂದ್ಕೊಂಡಿದ್ನಿ ಮೊದಲು, ರೇರ್ ವೈಪರ್ ಇಲ್ರಿ ಅದಕ್ಕೆ. ಆಮೇಲೆ ಅವ್ರು ಏನು ಹೇಳಿದ್ರು ನನಗೆ, ಅವರು ಶೋರೂಮ್ದವ್ರು ಏನು ಹೇಳಿಲ್ರಿ. ಬಟ್ ಹಂಗೆ ಮಂದಿ ಏನು ಹೇಳ್ತಾರಂದ್ರೆ, ಏರೋಡೈನಾಮಿಕ್ಸ್ ಪ್ರಕಾರ ಏನಪ್ಪ ಅಂದ್ರೆ ಗಾಳಿ ಈ ಕಡೆಯಿಂದ ಬರ್ತೈತಿ, ನೀರು ಏನಾರು ಇರ್ತೈತಿಲ್ಲ ಅದೆಲ್ಲ ಪೂರ್ತಿ ಎಲ್ಲ ತಾನವಾಗಿ ವೈಪ್ ಆಗ್ತೈತಿ. ಅದ್ರ ಸಂಬಂಧ ರೇರ್ ವೈಪರ್ ಕೊಟ್ಟಿಲ್ಲ ಅಂತ. ಆಮೇಲೆ ಡಿಫಾಗರ್ ಕೊಟ್ಟಾರ್ರಿ ಇಲ್ಲಿ ನೋಡ್ಬೋದು. ಇಲ್ಲ ಡಿಫಾಗರ್ ಐತಿ. ಆಮೇಲೆ ಹಿಂದಿಂದ ಲುಕ್ ನೋಡಕ್ಕಂತೂ ಹೆವಿ ಐತ್ರಿ ಹೇಳ್ಬೇಕಂದ್ರೆ. ಇದು ಒಂಥರ ಫುಲ್ಲಿ ನೋಡೋಣ ಖುಷಿ ಆಗ್ತೈತ್ರಿ. ಆಮೇಲೆ ಇಲ್ಲಿ ಏನಾಗ್ತೈತೆ ರೀ, ಇಲ್ಲೆಲ್ಲ ರಾತ್ರಿ ಗೀತ್ರಿ ಸಾಂಗಿಂಗೆಲ್ಲ ಹಚ್ಚಿದ್ರು ಅಂದ್ರೆ ಒಂಥರ ಪೂರ್ತಿ DJ ಹಚ್ಚಿದವ್ರ ಟೈಪ್ ಅನಿಸ್ತೈತಿದ. ಈ ಬೆಳಕಿನಾಗ ನಿಮಗೆ ನೋಡೋಕೆ ಸಿಗೋಂಗಿಲ್ಲ. ಆಮೇಲೆ ಅಲಾವ್ ಇಲ್ಲಿ ನೋಡ್ಬೋದು. ಆಮೇಲೆ ವೀಲ್ ಸೈಜ್ ಎಲ್ಲ ಹೆವಿ ಐತ್ರಿ ಪೂರ್ತಿ. ಆಮೇಲೆ ಸಸ್ಪೆನ್ಷನ್ ಅದು ಇದು ಎಲ್ಲ ಒಳಗೆ ಕೂತ್ ನೋಡಿದ್ರೆ ನೀವು ಭಾರಿ ಮಸ್ತ್ ಇಟ್ಟನ್ರಿ, ಸ್ಮೂತ್ ಐತ್ರಿ. ಆಮೇಲೆ ಇದಕ್ಕೆಲ್ಲ ಇದು ಓಪನ್ ಮಾಡೋಕೆ ಇಲ್ಲಿ ಕೊಟ್ಟಾರ ನೋಡ್ರಿ ಇದು. ಓಕೆ, ಸ್ವಲ್ಪ ಜನಕ್ಕೆ ಕನ್ಫ್ಯೂಸ್ ಆಗ್ತೈತಿ. ಸ್ಟಾರ್ಟಿಂಗ್ ನನಗೂ ಕನ್ಫ್ಯೂಸನ್ ಆಗಿತ್ತು. ಆಮೇಲೆ ಹಿಂದೆ ನೋಡೋಕೆ ಲೆಗ್ ರೂಮ, ಆಮೇಲೆ ಹೆಡ್ ರೂಮ ಎಲ್ಲ ಫುಲ್ಲಿ ಸ್ಪೇಸಿಯಸ್ ಐತಿ. ಇದನ್ನು ಓಪನ್ ಮಾಡು, ಸನ್ ರೂಪ್ ಓಪನ್ ಮಾಡು. ಆಮೇಲೆ ಸನ್ ರೂಪ್ ನಿಮಗೆ ಡೈರೆಕ್ಟಾಗಿ ಪೂರ್ತಿ ಗ್ಲಾಸ್ ಓಪನ್ ಆಗಂಗಿಲ್ಲ ರೀ, ಜಸ್ಟ್ ಇದು ಬ್ಲ್ಯಾಂಕೆಟ್ ಅಟ್ಟ ಓಪನ್ ಆಗ್ತೈತ್ರಿ ಅದು. ಆಮೇಲೆ ಇಲ್ಲೆಲ್ಲ ಲೈಟ್ ಗೀಟ್ ಎಲ್ಲ ಹತ್ತವ್ರಿ ಇಲ್ಲೆಲ್ಲ. ಆಮೇಲೆ ರಾತ್ರಿ ಗೀತ್ರಿ ಎಲ್ಲ ನೋಡೋಕೆ ಈಗ ಹತ್ತತ್ತವ್ರಿ. ಆ್ಯಕ್ಚುಲಿ ನಿಮ್ಗೆ ಅದು ಕಾಣಿಸ್ಲಿಕ್ಕಿಲ್ಲ, ಬಟ್ ರಾತ್ರಿ ಗೀತ್ರಿ ಪೂರ್ತಿ ಎಲ್ಲ ಮಸ್ತ್ ಹತ್ತತ್ರಿ ಒಟ್ಟು. ಆಮೇಲೆ ಈ ಥರ ಇಲ್ಲಿ ರೇರ್ ಸೀಟ್ ಹಿಂಗಿತ್ತದು. ಆಮೇಲೆ ಫ್ರಂಟ್ ಬಂದ್ರೆ ಈ ಟೈಪ್ ಐತೆ ನೋಡ್ರಿ, ಫುಲ್ಲಿ ಹೆಂಗೆ ಒಂಥರ ಸ್ಪೇಸ್ ಶಿಪ್ ಓಡಿಸಿದವ್ರ ಟೈಪ್ ಅನಿಸ್ತೈತಿ. ಸೌಂಡ್ ಕಡಿಮೆ ಮಾಡು. ಒಂದೇನೋ ಪೂರ್ತಿ ಒಂದು ಫ್ಯೂಚರಿಸ್ಟಿಕ್ ಒಂದು ಮುಂದೆ ಗಾಡಿ ಒಳಗೆ ಕೂತವ್ರ ಟೈಪ್ ಅನಿಸ್ತೈತದ. ಹೆಂಗೈತೆ ಗಾಡಿ, ಹೆಂಗೆ ಅನಿಸ್ತೈತಿ? ನಿನಗೇನು ಇಷ್ಟ ಆಯ್ತು? ಈಗ A2 ಬೋದು ನಾವು ಎಕ್ಸೆಸ್ ಮಾಡ್ಬೋದು. ಮತ್ತು ಸನ್ ರೂಪ್ ಮತ್ತೇನು ನಿನಗೆ ಭಾಳ ಇದನ್ನ ಅನಿಸ್ಲಿಲ್ಲ? ಈಗಾಗಲೇ ನೀ ಎಲ್ಲ ಹೊಂಡಾ ಗಾಡಿ ಒಳಗೆ ಎಲ್ಲ ಗಾಡಿ ನೋಡಕ್ ಭಾರಿ ಐತಿ, ನೋಡಕ್ ಭಾರಿ ಐತಿ. ಓಕೆ. ಆಮೇಲೆ ಪೂರ್ತಿ ಹೆಂಗೆ ಅಂದ್ರೆ ಟನ್ಸ್ ಆಫ್ ಫೀಚರ್ಸ್ ಕೊಟ್ಟಾರ ಒಟ್ಟ ಗಾಡಿ ಒಳಗೆ. ಇದು ನೋಡ್ರಿ, ಇದೆಲ್ಲ ಹೆಂಗೆ
ಹಿಂಗೆ ಪಾರ್ಕಿಂಗ್ ಈಗ ಸದ್ಯಕ್ಕೆ ಪಾರ್ಕಿಂಗ್ ಮೋಡ್ ಒಳಗೆ ಐತಿ ಗಾಡಿ ಆನ್ ಐತಿ ಬಟ್ ಪಾರ್ಕಿಂಗ್ ಮೋಡ್ ಒಳಗೆ ಐತಿ ನಾವು ಏನೋ ಇದನ್ನು ಮಾಡಿದ್ರು ಆಪ್ರೇಟ್ ಆಗಂಗಿಲ್ಲ ಯಾಕಂದ್ರೆ ಪಾರ್ಕಿಂಗ್ ತೆಗೆದು ನೀವೇನಾದರೂ ಡ್ರೈವ್ ಮೋಡ್ ಒಳಗೆ ಹಾಕಿದ್ರೆ ತೆಗೊಂಡ್ರು ಅಷ್ಟೇ ಹೋಗ್ತೈತಿ ಅಂದರೆ ಎನ್ ಅಂದರೆ ನ್ಯೂಟ್ರಲ್ಲ ಆರ್ ಬಂತಂದ್ರೆ ಹಿಂದೆ ಹೋಗ್ತದ್ರಿ ಗಾಡಿ ಕೀ ಇಡಕ್ಕೆ ಯಾವ ಟೈಪ್ ಇಡ ನೋಡ್ರಿ ಇದು ಕೀ ಇಡಕ್ಕೆಲ್ಲ ಮಸ್ತ್ ಪಕ್ಕಿ ಅದಕ್ಕೊಂದು ಸಪ್ರೇಟ್ ಆದಂಥ ಒಂದು ಜಾಗ ಕೊಟ್ಟಾರ ಆಮೇಲೆ ಇಲ್ಲಿ ಎರಡು ಏನು ಬರ್ತಾವಲ್ಲ ಇಲ್ಲಿ ವೈರ್ಲೆಸ್ ಚಾರ್ಜರ್ ಇವೆಲ್ಲ 2 ಮೊಬೈಲ್ ಇಡ್ಬೋದು ನೀವೆಲ್ಲ ನೋಡಿ ನಿನ್ನ ಮೊಬೈಲ್ ಆಮೇಲೆ ವೈರ್ಲೆಸ್ ಚಾರ್ಜರ ಆಮೇಲೆ ಇದನ್ನಷ್ಟು ಪ್ಯಾಡಲ್ ಶಿಫ್ಟಿಂಗ್ ಎಷ್ಟು ಮಸ್ತ್ ಇದನ್ನ ಐತಿರೋದು ನೋಡಿರಿ ಚಾರ್ಜಿಂಗ್ ಹಾಕೈತಿ ನೋಡೋದು ಮೊಬೈಲ್ ಆಮೇಲೆ ಯೂಟ್ಯೂಬ ಫೇಸ್ಬುಕ್ಕ ಇನ್ಸ್ಟಾಗ್ರಾಮ ಅನ್ಲಿಮಿಟೆಡ್ ಹಿಂಗೆ ನೆಟ್ ಇದನ್ನಂತೇನಿಲ್ಲ ಅನ್ಲಿಮಿಟೆಡ್ ನೋಡ್ಬೋದು ನೀವು ಆಮೇಲೆ ರೇಂಜ್ ಈಗ 71% ಐತಿ ಈಗ ಆಮೇಲೆ ಇನ್ನು 362 ಕಿಲೋಮೀಟ್ರ್ ಹೋಗ್ತೈತಿ ಅಂತೇಳಿ ಹೇಳ್ಯಾರಿ ನಾವು ಆಗಳಿಂದ AC ಹಚ್ಕೊಂಡು ಫುಲ್ ಯೂಟ್ಯೂಬ್ ಎಲ್ಲ ಚಿಲ್ ಮಾಡ್ಕೋತ ಆಮೇಲೆ ಕೂತೀವಿ ಆಮೇಲೆ ಇದೇನೆಲ್ಲ ಸೀಟ್ ಅದೆಲ್ಲ ಅದಾವಲ್ಲ ಇವೆಲ್ಲ ವೆಂಟಿಲೇಟೆಡ್ ಸೀಟ್ಸ್ ಅದಾವೆಲ್ಲ ಆರಾಮ್ ನೀವು ಕೂತ್ರೂ ಕೆಳಗಿಂದನೇ ಹವಾ ಬರ್ತೈತೆ ರೀ ತಂಪು ಗಾಳಿ ಬರ್ತೈತಿ ಒಟ್ಟು ಆಮೇಲೆ ಮುಂದೆ ನೋಡೋಕ್ಕೂ ಈ ಟೈಪ್ ಐತಿ ಬಟ್ ನನಗೆ ಇನ್ನೊಂದು ಏನಪ್ಪ ಅಂತ ಅನ್ಸಿತ್ತಂದ್ರೆ ಎಲ್ಲ ಓಕೆ ಆಮೇಲೆ ಇದೇನು ಸ್ವಲ್ಪ ಇದೇನು ಹೈಟ್ ಕೊಟ್ಟಾರಲ್ಲ ಹೋಗುವಾಗ ಒಂದು ಸಲ ಬಡಿತೈತಿ ಬರುವಾಗ ಒಂದು ಸಲ ಬಡಿತೈತಿ ಇದು ನನಗೆ ಬಡಿತೈತಿ ಅಂತ ಹೇಳಿ ನಾ ಮಾಡಿದ್ನಿ ಆಲ್ಮೋಸ್ಟ್ ಆಲ್ ಯಾರ್ಯಾರು ಕೂತಾರಲ್ಲ ಎಲ್ಲರಿಗೂ ಬಡ್ದೈತಿ ರೀ ಅದು ಆಮೇಲೆ ಇದೊಂದು ಭಾಳ ಡಿಸ್ಅಡ್ವಾಂಟೇಜ್ ಅನಿಸ್ತು ಬಟ್ ಡಿಸ್ಅಡ್ವಾಂಟೇಜ್ ಇದ್ರೂ ಆ ಟೈಪ್ ಶೇಪ್ ಕೊಟ್ಟಿದ್ದಕ್ಕೂ ಅದು ಒಂಥರ ವರ್ತ್ ಐತೆ ಅನಿಸ್ತೈತಿ ಬಡಿಸ್ಕೊಂಡ್ರು ಬಟ್ ಏನಪ್ಪ ಅಂದ್ರೆ ಅದೊಂಥರ ಶೇಪ್ ಇರಲಿಲ್ಲ ಅಂದ್ರೆ ಮತ್ತು ಗಾಡಿ ಲೋಕ ಹೋಗಿಬಿಡ್ತೈತಿ ಒಟ್ಟಿನಾಗ ಗಾಡಿ ಬೇಕಾದ್ರೆ ನನಗಂತೂ ಹೆವಿ ಅನಿಸೈತಿ ಆಮೇಲೆ ಈ ಥರ ಹಿಂಗೆ ಓಪನ್ ಮಾಡೋಕೆ ಹಿಂಗೆ ಬೆಲ್ಟ್ ಕೊಟ್ಟಾರ ಬಟ್ ಬೆಲ್ಟ್ ಯಾಕೆ ಕೊಟ್ಟಾರ ಅನ್ನೋದು ನನಗೂ ಅಷ್ಟೊಂದು ಇದನ್ನಿಲ್ಲ ಬಟ್ ಏನೋ ಒಂದು ಬೆಲ್ಟ್ ಬದಲು ಏನೋ ಬೇರೆ ರಿಪ್ಲೇಸ್ಮೆಂಟ್ ಮಾಡ್ಬೋದು ಅನಿಸ್ತಿತ್ತು ಬಟ್ ಕ್ವಾಲಿಟಿ ಬೇಕಾದ್ರೆ ಹೆವಿ ಐತಿ ಬಟ್ ಪ್ರೀಮಿಯಮ್ ಕ್ವಾಲಿಟಿ ಎಲ್ಲ ಮಾಡ್ಯಾರ ಇಲ್ಲೆಲ್ಲ ಬ್ಯಾಜಿಂಗ್ ಐತಿ ಇಲ್ಲೆಲ್ಲ ಆಮೇಲೆ ಇಲ್ಲಿ ಮುಂದೆ ಯಾಕೋ ಹಿಂಗ್ಯಾಕೆ AC ಯಾಕೆ ನೀರು ಯಾಕೆ ಬರತೈತಿ ಹಿಂಗದ ನೋಡಿ ಮೋಸ್ಟ್ಲಿ ನಾವು ಕಂಟಿನ್ಯೂಸ್ AC ಇಲ್ಲಂತೂ ಬ್ಲೋ ಆಗತೈತಿ ರೀ ಇದು ಫುಲ್ಲಿ ಬ್ಲೋ ಆಗತೈತಿ ಕೋಲ್ಡ್ ಚಿಲ್ಡ್ ಏರ್ ಬರತೈತಿ ಅದ್ರ ಸಂಬಂಧ ಸ್ವಲ್ಪ ಒಂದು ನೋಡಿರಿ ಆನೆಸ್ಟ್ ರಿವ್ಯೂ ಇದೇನೋ ಪೇಡ ಆ ಟೈಪದು ಏನಿಲ್ಲ ಏನು ಆಗತೈತಿ ಆ್ಯಕ್ಚುಲಿ ಅದನ್ನೇ ಹೇಳಕತ್ತೀನಿ ಕಂಟಿನ್ಯೂ AC ಬ್ಲೋ ಆಗೋದ್ರಿಂದ ಇಲ್ಲಿ ಸ್ವಲ್ಪ ಮಾಯ್ಶ್ಚರ್ ಕಂಟೆಂಟ್ ಟೈಪ್ ನೀರಿನ ಟೈಪ್ ಆಗೈತೆ ನೋಡ್ರಿ ಅದು ಓಕೆ ಈ ಟೈಪ್ ಆಗಬಾರ್ದು ಆ್ಯಕ್ಚುಲಿ ಆಮೇಲೆ ಇಲ್ಲಿ ನೋಡಿರಿ ಇದು ಬೀದಿ ಏನೈತಿಲ್ಲ ಇಲ್ಲಿ ಪೂರ್ತಿ ಇದು ನೀರಿನ ಟೈಪ್ ಆಗೈತೆ ರೀ ಇದು ಓಕೆ ಆ ಕಡೆ ಆಗೈತೆ ನೋಡಿ ಆ ಕಡೆ ಸೈಡ್ ಆ ಕಡೆ ಏನಾಗಿಲ್ಲ ಓಕೆ ಆಮೇಲೆ ನಾವಿನ್ನೂ ಮ್ಯಾಟ್ ಹಾಕ್ಸಿಲ್ಲ ಇನ್ನೂ ಮ್ಯಾಟ್ ಹಾಕಿಸ್ಬೇಕು ಇನ್ನೂ ಅಸೆಸರೀಸ್ ಅದು ಏನೂ ತೊಗೊಂಡಿಲ್ಲ ಜಸ್ಟ್ ಗಾಡಿ ಆಟ ತೊಗೊಂಬಂದಿವಿ ಆಮೇಲೆ ಮುಂದೆ ಏರೋಡೈನಮಿಕ್ಸ್ ಇದ್ರದ್ದು ಶೇಪ್ ನೋಡಿದ್ರೆ ತಿಕ್ಕೋರು ನೀವು ಈ ಥರ ಶೇಪ್ ಇನ್ನೂ ಮಾರ್ಕೆಟ್ ಒಳಗೆ ಇನ್ನೂ ತನಕ ಯಾವುದೂ ಇಲ್ಲ ಆಮೇಲೆ ಬ್ಯಾಜಿಂಗ್ ಇದು ಪೂರ್ತಿ ರಾತ್ರಿ ಎಲ್ಲ ಗ್ಲೋ ಆಗ್ತೈತಿ ಈಗ ಡೇ ಒಳಗೆ ಗ್ಲೋ ಆಗಂಗಿಲ್ಲ ಅದು ರಾತ್ರಿ ಗ್ಲೋ ಆಗ್ತೈತಿ ಏರ್ ಹಿಂಗೆ ಬಂದು ಆರಾಮ್ ಹಿಂಗೆ ಸ್ಮೂತಾಗಿ ಇದನ್ನ ಆಗ್ತೈತಿ ಆಮೇಲೆ ಹೆಡ್ಲೈಟ್ ನೋಡಿರಿ ಇಲ್ಲಿ ಪೂರ್ತಿ ಕೆಳಗೆ ಕೊಟ್ಟಾನ ಆಮೇಲೆ ಬೇಕಾದ್ರೆ ನಾವು ಗಾಡಿ ಬೇಕಾದ್ರೆ ಅನ್ನ ಹೋಗ್ತೈತ್ರಿ ಆಮೇಲೆ ನಮಗಂತೂ ಫುಲ್ಲಿ ಸ್ಯಾಟಿಸ್ಫೈಡ್ ಈ ಏನು ಪ್ಯಾಕ್ 3 ತೊಗೊಂಡಿವ್ರಿ ನಮಗೆ ಪ್ಯಾಕ್ 3 ಎಷ್ಟಾಯಿತು 33 ಲ್ಯಾಕ್ಸ್ ತನಕ ಆಯ್ತು ರೀ ನಮಗೆ ಇದು ಹೇಳ್ಬೇಕಂದ್ರೆ ಇನ್ಶೂರೆನ್ಸ್ ವಿತ್ ಆನ್ ರೋಡ್ 33 ಲ್ಯಾಕ್ಸ್ ಆಯಿತು ಓಕೆ ನಮಗಂತೂ ಗಾಡಿ ಇಷ್ಟೊಂದು ಚಾರ್ಜಿಂಗ್ ಗಾಡಿ ಅಂದ್ರೆ ಫಸ್ಟ್ ನಮಗೆ ಒಂಥರ ಏನೋ ಅನ್ನಿಸ್ತಿತ್ತು ಓಕೆ ಇಷ್ಟೊಂದು ದುಡ್ಡು ಯಾಕೆ ಕೊಡೋನು ಹಂಗೆ ಹಿಂಗೆ ಅಂತ ಬಟ್ ನಮಗೆ ಫುಲ್ಲಿ ವರ್ತ್ ಅನ್ನಿಸ್ತೈತೆ ರೀ ಹೇಳ್ಬೇಕಂದ್ರೆ ಯಾಕಂದ್ರೆ ಈ ಥರ ಫ್ಯೂಚರಿಸ್ಟಿಕ್ ಗಾಡಿ 32 ಲಕ್ಷ ಒಳಗೆ ಸಿಗ್ತೈತಿ ಅಂತಂದ್ರೆ ಒಂಥರ ಏನೋ ಖುಷಿ ಆಗ್ತೈತಿ ಓಕೆ ಡನ್ ಅಂದ್ರೆ ಮತ್ತೇನು ಎಲ್ಲ ಆಲ್ಮೋಸ್ಟ್ ಕವರ್ ಮಾಡೀನಿ ಓಕೆ ನಂದು ಓನರ್ಶಿಪ್ ರಿವ್ಯೂ ಇದೆ ಓಕೆ ಜಾಸ್ತಿ ಇನ್ಫಾರ್ಮೇಷನ್ ಏನಾದರೂ ಬೇಕಾಗಿತ್ತು ಅಂದರೆ ನಿಯರೆಸ್ಟ್ ಶೋರೂಮ್ ಕಾಂಟ್ಯಾಕ್ಟ್ ಮಾಡಿರಿ ಅಂತ ಹೇಳ್ದೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ವಿ ಓಕೆ ಟಾಟಾ ಬಾಯ್ ಟೇಕ್ ಕೇರ್